ಹಾಯ್ ಹಲೋ ವೆಲ್ಕಮ್ ಸ್ನೇಹಿತರೆ, ಮಿಸ್ಟ್ರಿ ಬಾಕ್ಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮಕ್ಕಳ ಎಕ್ಸಾಮ್ಸ್ ಎಲ್ಲ ಮುಗ್ದು ರಜಾ ಸ್ಟಾರ್ಟ್ ಆಗಿದೆ. ಈ ಬೇಸಿಗೆ ರಜದಲ್ಲಿ ನಾವು ಒಬ್ಬರು ನೆಂಟರ ಮನೆಗೆ ಹೋಗಿದ್ವಿ. ಮಕ್ಕಳಿಗೆಲ್ಲ ಇಷ್ಟ ಅಂತ ಅವ್ರು ಪಲಾವ್ ಮಾಡ್ತೀನಿ, ನಿನ್ನ ವೀಕ್ಷಕರಿಗೂ ಈ ರೆಸಿಪಿ ತೋರಿಸು ಅಂತ ಹೇಳಿ ನಾನು ಕ್ಯಾಮ್ರಾ ತರೋ ಅಷ್ಟರಲ್ಲಿ ಅವರು ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟು ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು 2 ಈರುಳ್ಳಿ 2 ಟೊಮೆಟೊ ಹಾಕ್ಕೊಂಡು ಪಲಾವ್ ಎಲೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ರು. ನಂತರ ಇದಕ್ಕೆ ಮಿಕ್ಸಿಯಲ್ಲಿ ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡಂಥ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಮಸಾಲ, ಗ್ರೀನ್ ಮಸಾಲಾನ ಹಾಕ್ತಾ ಇದ್ದಾರೆ. ಸೊ ಈ ಮಸಾಲ ಹಾಕಿದ ತಕ್ಷಣ ನೋಡ್ಬೋದು ನೀವು, ಕಲರೇ ಚೇಂಜ್ ಆಗೋಯಿತು. ತುಂಬ ಒಳ್ಳೆ ಪರಿಮಳ ಬರ್ತಾಯಿತ್ತು ಸ್ನೇಹಿತರೆ. ತುಂಬ ಸಿಂಪಲ್ ರೆಸಿಪಿ ಇದು, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಸೊ ಆ ಗ್ರೀನ್ ಮಸಾಲ, ಗ್ರೀನ್ ಪೇಸ್ಟ್ ಹಾಕೊಂಡ್ಮೇಲೆ 1-2 ನಿಮಿಷ ಈ ಥರ ಫ್ರೈ ಮಾಡಬೇಕಾಗುತ್ತೆ. ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀವಿ. ಸೊ ಉಪ್ಪು ಹಾಕೊಂಡ್ಮೇಲೆ ಮತ್ತೆ ನಾವೆಲ್ಲ ಸಮವಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಂತರ ರುಚಿಗೆ ಗೋಡಂಬಿ ಹಾಕೋತಾ ಇದ್ದೀವಿ. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಬೋದು. ನಂತರ ನಾವು ಇದಕ್ಕೆ 2 ಸ್ಪೂನ್ ಗರಂ ಮಸಾಲ ಪೌಡರ್ನ ಹಾಕೋತಾ ಇದ್ದೀವಿ. ಸೊ ನಿಮ್ಮ ಹತ್ರ ಗರಂ ಮಸಾಲ ಪೌಡರ್ ಇಲ್ಲ ಅಂದರೆ ನೀವು ಪಲಾವ್ ಮಸಾಲ ಕೂಡ ಹಾಕೋಬೋದು. 2ರಿಂದ 2.25 ಸ್ಪೂನ್ನಷ್ಟು ಗರಂ ಮಸಾಲ ಅಥವಾ ಪಲಾವ್ ಮಸಾಲ ಹಾಕಿದ್ದೀವಿ. ನಂತರ ಇದಕ್ಕೆ ನಾವು ಬಟಾಣಿ, ಕ್ಯಾರೆಟ್, ನವಿಲ್ಕೋಸ್ ಮತ್ತು ಬೀನ್ಸ್ನ ಹಾಕೋತಾ ಇದ್ದೀವಿ. ನಿಮ್ಗೆ ಯಾವ ಆಕಾರದಲ್ಲಿ ಬೇಕಾದ್ರೂ ನೀವು ಅದನ್ನು ಕಟ್ ಮಾಡಿ ಹಾಕೋಬೋದು. ಸೊ ಈ ಥರ ಕಲರ್ಫುಲ್ಲಾಗಿ ಕಂಡ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ, ಹೆಲ್ದಿ ಕೂಡ ಅಂತ. ಸೊ ಬೇರೆ ಬೇರೆ ವೆಜಿಟೇಬಲ್ಸ್, ತರಕಾರಿಗಳನ್ನೆಲ್ಲ ಹಾಕಿ ನೀವು ಫ್ರೈ ಮಾಡ್ಕೋಬೋದು. ಸೊ ಈ ಥರ ನೋಡ್ಬೋದು, ಮಸಾಲೆಗೆ ತರಕಾರಿ ಎಲ್ಲ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು 1 ಪಾವಷ್ಟು ಅಕ್ಕಿ ಹಾಕ್ತಾ ಇದ್ದೀವಿ. ಚೆನ್ನಾಗಿ ತೊಳೆದು ನೀರಲ್ಲಿ 2-3 ಸತಿ ತೊಳೆದಂಥ ಅಕ್ಕಿನ ಹಾಕ್ತಾ ಇದ್ದೀವಿ. ಇಲ್ಲಿ ನೀವು ಜೀರಾ ರೈಸ್ ಆದರೂ ಯೂಸ್ ಮಾಡ್ಬೋದು, ಕೋಲಮ್ ರೈಸ್ ಆದರೂ ಯೂಸ್ ಮಾಡ್ಬೋದು, ಬಾಸ್ಮತಿ ರೈಸ್ ಆದರೂ ಯೂಸ್ ಮಾಡ್ಬೋದು. ಸೊ 1 ಪಾವಷ್ಟು ಅಕ್ಕಿಗೆ ನಾವು ಡಬ್ಬಲಷ್ಟು ನೀರು ಹಾಕ್ತಾ ಇದ್ದೀವಿ. ಸೊ ನೀವು ಯಾವ ಪ್ರಮಾಣದ ಅಕ್ಕಿ ತೊಗೋತೀರೋ ಅದ್ರ ಡಬ್ಬಲಷ್ಟು ನೀವು ನೀರು ಹಾಕೋಬೇಕಾಗುತ್ತೆ. ತರಕಾರಿ ಜಾಸ್ತಿ ಹಾಕ್ಕೊಂಡಾಗ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಹಾಕಬೇಕಾಗುತ್ತೆ. ಸೊ ಈ ಥರ ನೀರು ಹಾಕಿದ್ಮೇಲೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಸೊ ಅಕ್ಕಿ, ತರಕಾರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ತುಂಬ ಟೆಂಪ್ಟಿಂಗ್ ಆಗಿರುತ್ತೆ ಮತ್ತು ತುಂಬ ದಿಢೀರಂತ ಮಾಡೋ ರೆಸಿಪಿ. ನಂತರ ನಾವು ಕುಕ್ಕರ್ ಮುಚ್ಚಳ ಹಾಕಿ ವಿಸಿಲ್ ಹಾಕಿ 1-2 ವಿಸಿಲ್ ಬರೋ ಅಷ್ಟೊತ್ತಿಗೆ ಕೂಗಿಸ್ಕೋಬೇಕಾಗುತ್ತೆ. ಸೊ ಈಗ ನೋಡ್ತಾ ಇರ್ಬೋದು ನೀವು, 2 ವಿಸಿಲ್ ಆದಮೇಲೆ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ತುಂಬ ಸಿಂಪಲ್ ರೆಸಿಪಿ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ನೀವು ಸ್ಕೂಲೆಲ್ಲ ಸ್ಟಾರ್ಟ್ ಆದಮೇಲೆ ಲಂಚ್ ಬಾಕ್ಸ್ ರೆಸಿಪಿ ಅಂತ ಟ್ರೈ ಮಾಡ್ಬೋದು ಸ್ನೇಹಿತರೆ. ನಂತರ ಪಲಾವ್ಗೆ ಸೈಡ್ಸ್ ಇರಲಿ ಅಂತ ಸ್ಯಾಲೆಡ್ ಮಾಡ್ಕೋತಾ ಇದ್ದೀವಿ. ಏನಿಲ್ಲ, ಮೊಸರು, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಮತ್ತು ಕ್ಯಾರೆಟ್, ಕುಕುಂಬರ್ ಹಾಕ್ಕೊಂಡಿದ್ದೀವಿ. ಸೊ ಮಧ್ಯಾಹ್ನಕ್ಕೆ ಭರ್ಜರಿಯಾದ ಪಲಾವ್ ಭೋಜನ ಎಲ್ಲ ಮಾಡಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಬೇಸಿಗೆ ರಜೆನ ನಾವು ತುಂಬ ಅದ್ಭುತವಾಗಿ ಕಳೀತಾ ಇದ್ದೀವಿ. ನೀವು ಈ ರೆಸಿಪಿನ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ. ನಿಮ್ಮ ಬೇಸಿಗೆ ರಜದಲ್ಲಿ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.